ಇದ್ರ ಬಗ್ಗೆ ಕೇಳ್ಕೊಬ. ಈ ಹುಲ್ಲಿನ ಹೆಸರು ಇಷಾಯೇಮಮ್ ರುಗೋಸಮ್. ಇಷಾಯೇಮಮ್ ರುಗೋಸಮ್ ಅಂತ. ಓಕೆ, ನೋಡ್ಕೊ. ಈಗ ಬೀಜ ಕಾಣುತ್ತಾ? ಅದೊಂದು. ಮತ್ತು ಪ್ರತಿ ಬೀಜಕ್ಕೂ ಒಂದೊಂದು ಮೀಸೆ ಟೈಪ್ ಇದೆ. ಓಕೆ, ಮೇಲ್ ಬಂದಂಗೆ ಮೇಲ್ಗಡೆ ತಲೆ ಮೇಲೆ ಮೀಸೆ ಇದು ಕಾಣುತ್ತಲ್ಲ, ಇದು ಅದೊಂದು. ಮತ್ತು ಒಳ್ಳೆ ಅಟ್ರಾಕ್ಟಿವ್ ಕಲರ್, ರೆಡ್ ಕಲರು. ಇದರಲ್ಲೂ ಮೇಲ್ಗಡೆ ಮೀಸೆ ಲಾಸ್ಟಿಗೆ. ಓಕೆ, ಸೊ ಫ್ಲವರ್ ಶೇಪ್ ನೋಡಿದರೆ ಫ್ಲವರಿಂಗ್ ಪಾರ್ಟು ಕಡ್ಡಿ ಟೈಪ್. ಆಮೇಲೆ ಹೂ ಅರಳಿರೋ ಹೂವು ತೋರಿಸಿಗ. ಇದರಲ್ಲಿ ಯಾವುದೋ ಒಂದರಲ್ಲಿ ಹೂ ಅರಳಿರೋ ಸಣ್ಣ 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 ಕೆಂಪು ಹೂವು. ಹೆಸರು ಏನಂತ ಹೇಳ್ತಾ ಇದ್ರದ್ದು ಇಷಾಯೇಮಮ್. ಇಷಾಯೇಮಮ್ ಅಂದರೆ ಒಂದು ಕುಟುಂಬ, ಅದು ಹುಲ್ಲಿನ ಕುಟುಂಬ, ದೊಡ್ಡ ಕುಟುಂಬ. ಅದರಲ್ಲಿ ಎಷ್ಟು ಅಂದರೆ ಎಷ್ಟಿತ್ತು ಅದ್ರಲ್ಲಿ ಜಾತಿ ಹೇಳು? 11. ದಕ್ಷಿಣ ಕನ್ನಡದಲ್ಲಿ 11. ಪ್ರಪಂಚದಲ್ಲಿ 100 ಇರ್ಬೋದು. ಓಕೆ, ಆಮೇಲೆ ಇದು ಈ ಇಷಾಯೇಮಮ್ ರುಗೋಸಮ್ ಇದು ಒಂದು ಏಷ್ಯಾದಲ್ಲಿ, ಆಫ್ರಿಕಾದಲ್ಲಿ ಮತ್ತು ಕೆಲವು ದ್ವೀಪ ದೇಶಗಳಲ್ಲಿ ಕಂಡು ಬರುತ್ತೆ ನ್ಯಾಚುರಲ್ಲಾಗಿ. ಓಕೆ, ಇಷಾಯೇಮಮ್ ರುಗೋಸಮ್ಮು. ಮತ್ತು ಭಾರತದಲ್ಲಿ ತುಂಬ ಕಡೆ ಕಾಣುತ್ತಿದ್ದು. ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದಲ್ಲೂ ಇದೆ, ಬೆಂಗಳೂರು ಹತ್ರನೂ ಇದೆ ಇದು, ಕೆಲವು ಕಡೆ ಮಾತ್ರ. ಸೊ ಅದೊಂದಾಯಿತು. ಮತ್ತು ಸೆಕೆಂಡ್ ಇದ್ರ ಬಗ್ಗೆ, ಇದು ಹುಲ್ಲು ದನಕ್ಕೆ ಮೇಯುವಂಥ ಹುಲ್ಲಿದು. ದನಕ್ಕೆ ಮತ್ತು ಕುರಿಗೆ ಎಲ್ಲದಕ್ಕೂ, ಎಮ್ಮೆ ಎಲ್ಲ ಒಳ್ಳೆ ಪೌಷ್ಟಿಕರ ಹಾಲು ಹುಲ್ಲಿದು. ಸೊ ಅದು ತಿಂದರೆ ಹಾಲೆಲ್ಲ ಚೆನ್ನಾಗಿರುತ್ತೆ, ಒಳ್ಳೆ ಎನರ್ಜಿ ಕೊಡುತ್ತೆ ಅದು ದನಗಳಿಗೆ. ಮತ್ತು ಇದು ಕುದುರೆಗಳಿಗೆ ಇಂಪಾರ್ಟೆಂಟ್ ಆಹಾರ ಅಂತೆ. ಇದನ್ನು ಬೆಳೆದು ವೆಟ್ಲ್ಯಾಂಡ್ಸಲ್ಲಿ ಕಟ್ ಮಾಡಿ ಇಟ್ಕೊಂಡು ಕುದುರೆಗಳಿಗೆ ತಿನ್ನಿಸ್ತಾರಂತೆ, ಅದಕ್ಕೆ ಒಳ್ಳೆ ಎನರ್ಜಿ ಕೊಡ್ತದಂತೆ. ಸೊ ಕುದುರೆಗೆ ಇಂಪಾರ್ಟೆಂಟು. ಕುದುರೆ ಸಾಕೋರಿಗೆ ಮತ್ತು ದನ ಸಾಕೋರಿಗೆ ಒಂದು ಒಳ್ಳೆ ಆಹಾರದ್ದು ಹುಲ್ಲಿದು. ಮನುಷ್ಯರು ಕೂಡ ತಿನ್ಬೋದು, ಬರ ಎಲ್ಲ ಬಂದಾಗ ತಿಂತಿದ್ರಂತೆ, ಬೇರೆ ಏನು ಗತಿ ಇಲ್ದಿದ್ದಾಗ ಊಟಕ್ಕೆ ತಿಂತಿದ್ರು. ಸೊ ಮನುಷ್ಯರು ತಿನ್ಬೋದು, ತೊಂದರೆ ಇಲ್ಲ. ಪ್ರಾಣಿಗಳಿಗೆ ಒಳ್ಳೆಯದು, ನಮ್ಮ ಸಾಕಿದ ಪ್ರಾಣಿಗಳಿಗೆ. ಮತ್ತು ಕುದುರೆಗೆ ಪರ್ಟಿಕ್ಯುಲರ್ಲಿ ರೆಕಮೆಂಡೆಡ್. ಮತ್ತು ಇನ್ನೊಂದು ಏನಂದರೆ, ಇದು ಆ್ಯನ್ಯಲ್ ಗ್ರಾಸು, ವರ್ಷ ನೆಡಬೇಕು, ಪೆರಿನಿಯಲ್ ಅಲ್ಲ. ಮತ್ತು ಬೀಜ ಬಲ್ತ ಮೇಲೆ 97% ಜರ್ಮಿನೇಷನ್ ಆಗುತ್ತಂತೆ. ಅಂದರೆ 100 ಬೀಜ ನೀನಿಟ್ಟರೆ 97 ಮೊಳಕೆ ಬಂದುಬಿಡುತ್ತೆ. ಸೊ ಸಕ್ಸಸ್ ರೇಟ್ ಇಸ್ ವೆರಿ ಹೈ ಸಕ್ಸಸ್ ರೇಟ್ ಬೀಜಕ್ಕೆ ಇರೋದ್ರಿಂದಾಗಿ ಅದು ಕಳೆ ಕೂಡ ಆಗಿದೆ. ಎಲ್ಲಿ ಕಳೆ ಅಂದರೆ ಗದ್ದೆಯಲ್ಲಿ. ಹೌದು, ಗದ್ದೆಗಳಲ್ಲಿ ಕಳೆ ಇದು ಜಾಸ್ತಿ ತುಂಬಿದರೆ ಆ ಗದ್ದೆದು ಪ್ರೊಡಕ್ಷನ್ ಕಮ್ಮಿಯಾಗಿ ಈ ಕಳೆ ತುಂಬ್ಕೊಂಡ್ಬಿಡುತ್ತೆ. ತುಂಬ ಎನರ್ಜಿ ಇದೆ ಇದಕ್ಕೆ. ಇನ್ನೊಂದು ಇದ್ರದ್ದು ಏನು ವಿಷಯ ಅಂದರೆ, ಕಳೆ ಕಂಟ್ರೋಲ್ ಮಾಡೋ ಟೈಮಲ್ಲಿ ಭತ್ತದ ಕಳೆ ಥರನೇ ಕಾಣುತ್ತಂತೆ, ಭತ್ತದ ಗಿಡದ ಥರನೇ ಕಾಣುತ್ತಂತೆ. ಸೊ ಕನ್ಫ್ಯೂಸ್ ಆಗುತ್ತೆ ಕಳೆ ಕೀಳೋರಿಗೆ ಕೂಡ. ಸೊ ಗದ್ದೆಗಳಲ್ಲಿ ಇದು ಕಳೆ, ಗದ್ದೆಯಲ್ಲಿ ಪ್ರೊಡಕ್ಷನ್ನು ಬ್ಯಾಡ್ದಿರೋ ಗಿಡ ಇದು. ಆದರೆ ಬೇರೆ ಕಡೆ ಎಲ್ಲ ಬೆಳೆದ್ರೆ ದನಗಳಿಗೆ ತಿನ್ನಿಸ್ಬೋದು, ಮೇಯ್ಲಿಕ್ಕೆ ಅಂತ ತಿನ್ನಿಸ್ಬೋದು. ಮತ್ತು ಇದು ವೆಟ್ಲ್ಯಾಂಡಲ್ಲಿ ಬರೋದು, ಅಂದರೆ ಒಂದು 3 ಇಂಚು 6 ಇಂಚು ನೀರಲ್ಲಿ ಬರುವಂಥದ್ದು. ಇಲ್ಲದೆ ನೀರಿನ ಬದಿಯಲ್ಲಿ. ಸೊ ಮಾರ್ಷ್ ಗ್ರಾಸ್ ಇದು, ಮಾರ್ಷ್ ಗ್ರಾಸು. ಹೂ ಇಲ್ಲಿ ಮಾರ್ಷಲ್ಲಿ ಮತ್ತು ಬಾಗಲ್ಲಿ, ಸ್ಲೋ ಮೂವಿಂಗ್ ನೀರಲ್ಲಿ, ಫಾಸ್ಟ್ ನೀರಲ್ಲಿ ತಡೆಯೋದಿಲ್ಲ ಇದು, ಲೈಟ್ ನೀರಿರುವ ಅಲ್ಲಿ. ಮತ್ತು ಹೊಳೆ ಬದಿಯಲ್ಲಿ, ಹೊಳೆ ನೀರು ಒಳಗಲ್ಲ, ಬದಿಯಲ್ಲಿ ಬೆಳೆಯುತ್ತೆ. ಸೊ ಮತ್ತು ಪಾಂಡು, ಕೆರೆ ಬದಿಯಲ್ಲೆಲ್ಲ ಬೆಳಿಬೋದು. ನೀರು ಲೈಟಾಗಿ ನೀರು ನಿಲ್ಲುವಂಥ ಅಲ್ಲಿ ಬರೋ ಹುಲ್ಲಿದು. ಅದಕ್ಕೋಸ್ಕರ ಗದ್ದೆಗಳಲ್ಲೂ ಚೆನ್ನಾಗಿ ಕಳೆಯಾಗೆ ಬೆಳೆದು ಬಿಡುತ್ತೆ. ಸೊ ಅದು ಬಿಟ್ಟರೆ ಇನ್ನೇನು ನೋಡಿದ್ವಿ ಹೇಳಿದ್ರ ಬಗ್ಗೆ?
ಈಸಿ ಟು ಪ್ರೊಪಗೇಟು. ಮತ್ತು ಇದು ಕೆರೆ ರೆಜ್ಯುವಿನೇಷನ್ನು, ಕೆರೆ ರಿಪೇರಿ ಮಾಡೋಲ್ಲೆಲ್ಲ ಯೂಸ್ ಮಾಡುವಂಥ ಒಂದು ಹುಲ್ಲು. ಯಾಕೆಂದರೆ ನೀರನ್ನು ಶುದ್ಧತೆ ಇಂಪ್ರೂವ್ ಮಾಡುತ್ತೆ. ನೀರು ಶುದ್ಧತೆ ಯಾಕೆ ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಅಂದರೆ ಅದ್ರ ಬೇರು. ಈ ಗಿಡ ನಾನು ಕಲೆಕ್ಷನ್ ಮಾಡಿದ್ದು ನಿನ್ನೆ ಜಾಗ 2 ಅಡಿ ಮಣ್ಣಿರೋ ಜಾಗ, ಅಲ್ಲಿ ಇಷ್ಟು ದಪ್ಪ ಬೇರು ಬಂದಿತ್ತು. ಸೊ ಚೆನ್ನಾಗಿ ಮಣ್ಣಿರೋ ಅಲ್ಲಿ ಸ್ಯಾಂಡಿ ಸಾಯಿಲ್ ಇದ್ದರೆ ಸಖತ್ ಜೋರಾಗಿ ಬೇರು ಬರುತ್ತೆ, ಒಳ್ಳೆ ರಸ ತುಂಬಿದ ಬೇರು. ಇದರಿಂದಾಗಿ ಏನಾಗುತ್ತೆ ಅಂದರೆ ಆಕಾಶದಲ್ಲಿರೋದು ಕಾರ್ಬನ್ ಕಂಟೆಂಟ್ ಎಲ್ಲ ಕಮ್ಮಿ ಮಾಡಿ ಗಾಳಿಯನ್ನು ಶುದ್ಧತೆ ಮಾಡುತ್ತೆ. ಓಕೆ, ಏಕೆಂದರೆ ಇದು ಫುಡ್ ಪ್ರೊಡಕ್ಷನ್ ಎಲೆಯಲ್ಲಿ ಮಾಡಿ ಬೇರಿಗೆ ಕಳಿಸ್ತದೆ. ಬೇರಲ್ಲಿ ಆಮೇಲೆ ನೀರಲ್ಲಿ ಕೊಳೆತ ಮೇಲೆ ಏನಾಗುತ್ತೆ, ಅಲ್ಲೇ ಗೊಬ್ಬರ ಆಗುತ್ತೆ ಅದು. ಸೊ ಪವರ್ಫುಲ್ ರೂಟ್ಸು, ಸಾಯಿಲ್ ಇಂಪ್ರೂವ್ಮೆಂಟ್ ಆಗ್ತದೆ. ಮತ್ತು ಈ ನೀರು ಈ ಬೇರಿನ ನಡುವಲ್ಲಿ ಕೊಳಕು ನೀರು ಹೋದಾಗ ಅಬ್ಸರ್ವ್ ಆಗಿ ಹೋಗುತ್ತೆ ಅದೆಲ್ಲ ಬೇರಲ್ಲಿ. ಓಕೆ, ಹೆಂಗೆ ಕಾಣುತ್ತೆ. ಸೊ ಚೆನ್ನಾಗಿ ಆಳ ಇರೋ ಜಾಗದಲ್ಲಿ ಬೆಳೆದ್ರೆ ಇನ್ನೂ ಸುಮಾರು ಆಗ್ಬೋದು ಬೇರು ಅಲ್ಲ. ಸೊ ಅದೊಂದು ಒಂದು ನೋಡಲಿಕ್ಕೂ ಚೆಂದ ಇದೆ. ಮತ್ತು ಗಿಡ ಗುರ್ತು ಹಿಡಿಲಿಕ್ಕೆ ಎಲೆ ಎಲ್ಲ ಕೂದಲು ಕಾಣುತ್ತಾ. ಎಲೆ ಸ್ಟೆಮ್ಮಲ್ಲಿ, ಬ್ಲೇಡಲ್ಲಿ, ಸ್ಟೆಮ್ಮಲ್ಲಿ ಎಲ್ಲದರಲ್ಲೂ ಕೂದಲಿದೆ. ಇದು ಲೀಫ್ ಶೀತ್ ಅಂತ ಹೇಳಿದ್ದು. ಇದು ಎಲೆದೇ ಒಂದು ಭಾಗ ಆ ಸ್ಟೆಮ್ಮಿಗೆ ಅಂಟ್ಕೊಂಡಿರುತ್ತೆ ನೋಡು ಇದು. ಸೊ ಲೀಫ್ ಶೀತ್, ಅದರಲ್ಲೂ ಕೂದಲು. ನೀನು ಕೇರ್ಫುಲ್ಲಾಗಿ ನೋಡಿದರೆ ನೋಡು ಕೂದಲು ಕಾಣುತ್ತಾ. ಕೂದಲು ಮತ್ತು ಜಾಯಿಂಟು ನೋಡ್ಸಲ್ಲಿ ನೋಡಲ್ಲಿ ಕೂದಲಿಲ್ಲ, ಇದೆಯಾ ಸ್ವಲ್ಪ ಇದೆ ಲೈಟ್. ಇಲ್ಲಿ ಸ್ಟೆಮ್ ಬರ್ತಾ ಇದೆ. ಇದು ಆ್ಯಕ್ಚುಲಿ ಲೀಫ್ ಶೀಟ್ ಆಗೋಗುತ್ತೆ ಇದು ಕೂಡ. ಆ್ಯಕ್ಚುಲಿ ನೀನು ಒಂದು ನೇಕೆಡ್ ನೋಡಿದ್ರೆ ಅದು ಕೂದಲು ಕಾಣೋದಿಲ್ಲ ಅಂತ ಕಾಣುತ್ತೆ ಹೆಚ್ಚಿನ ಪಕ್ಷ. ಬಲ್ತಿರೋದಲ್ಲಿ ಮಾತ್ರ. ಎನಿವೆ ಕೆಲವು ಕಡೆ ಎಲೆ ಬಣ್ಣನೂ ಅಟ್ರಾಕ್ಷನ್ ಆಗಿ ಬರುತ್ತೆ, ಚೆಂದ ಕಾಣುತ್ತೆ ಇದು. ಸೊ ನಂಗೆ ಗೊತ್ತಿರೋದೆಲ್ಲ ಹೇಳಿದ್ದೀನಿ ಈ ಹುಲ್ಲಿನ ಬಗ್ಗೆ. ಇಶಾಯಮಮ್ಮು ರುಗೋಸಮ್ಮು. ಈಗ ಒಂದು ಸತಿ ಅದು ಹೂವನ್ನೊಂದು ತೋರಿಸಾಯ್ತಲ್ಲ ಈಗಷ್ಟೇ. ಹೂವು ತೋರಿಸಾಯ್ತು. ಇದು. ಸೊ ಇನ್ನೊಂದು ಸತಿ ಲಾಸ್ಟ್ ಟೈಮ್ ನೋಡ್ಬಿಟ್ಟು ಕ್ಲೋಸ್ ಮಾಡ್ಬೋದು ಇದನ್ನು, ಈ ವಿಡಿಯೋ. ಇದು ಆ ಕೆಂಪು ಕಾಣುತ್ತಲ್ಲ ಆ ಪುಟ್ಟದು. ಸರಿ ಏನು ನೋಡ್ಬೋಣ. ಎಲ್ಲೋಯ್ತಾ ಫುಲ್. ಇದು ಹೂವು, ಇದು ಪಿಂಕು, ಇದು ಹೂವು. ಇಲ್ಲಿ ಪಿಂಕಾಗಿ ಜೋತಾಡ್ತಾ ಇರೋದು ಹೂವು. ಇರುವೆ ಏನು ಮಾಡ್ತದೆ ಅಲ್ಲಿ? ಬದುಕಿದೆಯಾ ಸತ್ತಿದೆಯಾ? ಅದು ಸತ್ತಿದೆಯಾ? ಸೊ ವೆರಿ ವೆರಿ ಬ್ಯೂಟಿಫುಲ್ ಅಟ್ರಾಕ್ಟಿವ್ ಗ್ರಾಸ್, ಇಶಾಯಮಮ್ ರುಗೋಸಮ್. ಓಕೆ.